ರುಕ್ಮಿಣಿ ಕಾಲೇಜ್ ಕೂದ್ಲನ ಹೋದ ನೋಡ್ರಿ. ಅಲ್ಲ ಹುಡುಗಿಗೆ ಬಚ್ಚಾರ್ಜಿಗೆ ರೊಕ್ಕನ ಇಟ್ಟು ಹೋಗ್ಬೇಕಿಲ್ಲ. ನನ್ನ ತೆಲಿಗೆಟ್ ನನಗೆ ನೆನಪಾಗ್ಲಿಲ್ಲಲ್ಲೇ. ಮತ್ತೆ ನಾ ಹುಡುಗಿಗೆ ರೊಕ್ಕ ಕೊಟ್ಟು ಕಳಿಸಿದಿಲ್ಲ. ನನ್ನ ಹತ್ರ ಯಾವ ರೊಕ್ಕ ಕೊಟ್ರಿ ನೀವು? ಮೊನ್ನೆ 200 ರೂಪಾಯಿ ಕೊಟ್ಟಿದ್ದೆ. ಆಲಿ ಖಾಲಿ ಅದವನ ನನಗೆ ಅದು ಇದು ತರ್ಸಿರ್ತೀನಿ. ಮತ್ತೆ ರೊಕ್ಕ ಖಾಲಿ ಅದನ ಅಂದ್ರೆ ಏನು ಹೇಳ ನಿಮ್ಗೆ? ಈಗ ನನ್ನ ಮಗಳು ಹೆಂಗುಲ್ಲ ಕಾಲೇಜ್ಗೆ ರೇಣಿ ಮಗಂದು ಅದು ಬೇಕ್ ತೊಗೊಂಡಲ್ಲ ಹೊಸಾದ. ಅವ್ನ ಬೈಕ್ನಾಗ ಹತ್ತಿಸಿ ಕಳಿಸಿದೆ. ಯಪ್ಪ ನೀನು ಕಾಲು ಮುಗಿತೀನಿ ಯಪ್ಪ ಹೋಗಿಕಿನ ಕಾಲೇಜ್ ಬಿಟ್ಟು ಬಾ ಅಂತ ಹೇಳಿದೆ. ಹೋಗ್ಬಿಟ್ಟು ಬಂತು ಹುಡುಗ. ಊರಾನ್ ಮಂದಿ ಏನು ತಿಳ್ಕೊಂಡ್ರೆ ಏನು? ಅಲ್ಲ ಹರಿಯದ ಹುಡುಗಿನ ಹರಿಯದ ಹುಡುಗನ ಬೈಕ್ನಾಗ ಹತ್ತಿಸಿ ಕಳಿಸಿದೆ. ಏನು ಬುದ್ಧಿಗಿದ್ದು ಐತಿಲ್ಲ ನಿನಗೆ? ನಾನು ಕಳಿಸ್ಬಾರ್ದು ಇವತ್ತು ಕಾಲೇಜ್ ತಂದ್ಕೊಂಡೆ. ಈಗ ನಿಮ್ಮ ಮಗಳು ಹೇಳಾಕತ್ಲು ಅದೇನೋ ಟೆಸ್ಟ್ ಐತಿ ಅಂತ. ಟೇಸ್ಟ್ ಐತಿ ಅಂತ ಹೇಳಾಕತ್ತಿದ್ಲು. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ಅದಕ್ಕೆ ಹೋಗ್ಬಿಟ್ಟು ಬಾರಪ್ಪ ಅಂತ ಹೇಳಿದ್ನಿ. ಅದು ಬಸ್ ಬೇರೆ ತಪ್ಪಿಸ್ಕೊಂಡ್ಬಿಟ್ಲು. ನಾ ಏನು ಮಾಡೋಕ್ಕಾಗತ್ತ? ಇಲ್ಲ ನನ್ನ ಮಗಳ ಕೈಯಾಗ ಒಂದಿಷ್ಟು ರೊಕ್ಕ ಕೊಡ್ಬೇಕಿತ್ತು. ನನಗೂ ತಲೆಯಾಗ ಬರಲೇ ಇಲ್ಲ ನೋಡು. ಮಗಳ ಕೈಯಾಗ ರೊಕ್ಕ ಕೊಡ್ಬೇಕಂತ ಗೊತ್ತಾಗುತ್ತೆ, ಹೆಂಡತಿ ಕೈಯಾಗ ಒಂದಿಷ್ಟು ರೊಕ್ಕ ಕೊಡ್ಬೇಕಂತ ಗೊತ್ತಾಗಂಗಿಲ್ಲ. ಅಲ್ಲನ ಏನು ನಾನು ಬಾಳೆ ಬದುಕಿಗೆ ಹಾಕಿರಕ್ಕಿಲ್ಲೇನ? ಅವನೇನು ರೊಕ್ಕಗಳು ನುಂಗ್ತಿದ್ದೀವೇನ? ನಿನ್ನ ಕೈಯಾಗ ರೊಕ್ಕ ಕೊಟ್ರೆ ನೀ ಏನು ಮಾಡ್ತಿ? ಬರೀ ಆ ಬಾಂಡೆ ತಗೊಂಡೆ, ಬಂಗಾರ ತಗೊಂಡೆ, ಬೆಳ್ಳಿ ತಗೊಂಡೆ, ಬರೀ ಇದನ್ನ ಮಾಡ್ತಿ. ಬಂಗಾರ ಬೆಳ್ಳಿ ಏನು ನಮ್ಮ ಅಪ್ಪನ ಮನೆಗೆ ತೊಗೊಂಡು ಹೋಗಿಟ್ಟಿ ನಾನು. ಈಟ ಕೂಡಿಟ್ರೆ ಅಲ್ಲಿ ಬರ್ತತಿ. ಮತ್ತೆ ಇನ್ನು ಬಾಂಡೆ ಒಂದ್ರ ಮನ್ಯಾಗ ಏನಾರ ಒಂದು ಬೇಕಾಗಿರ್ತತಿ. ಮಂದಿ ಮನೆಗೆ ಹೋಗಿ ಯಾವ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತ ಯಾಕಾಗತ್ತನು? ಅದಕ್ಕೆ ತೊಗೊಂಡಿರ್ತೀನಿ. ನಿಮ್ದೊಳೆ ಕತೆ ಆತು. ಪಾಂಡ್ಯ ಮತ್ತೇನು ಸೋಗ್ ತಕೊಂಬಂದ್ಲ ನೋಡಿ ನಿಮ್ಮ ಅಕ್ಕ. ಬಾ ಬೇಕ ಇದೇನು ಬೇ ಗಂಟು ಮುಟ್ಟೆ ಕಟ್ಕೊಂಡ ಬಂದಿ? ಯಾಕೆ ಏನಾತ? ಏನಂತ ಹೇಳಿ ನಿಮ್ಮ ಮಾವ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟನಪ್ಪ. ಯಾಕ ನೀನು ಮಾವ ಜಗಳ ಮಾಡ್ಕೊಂಡ್ರೇನ್ ಬೇ? ವಯಸ್ಸಾಗಿಂದ ಏನು ಇದು? 4 ಮಂದಿಗೆ ಬುದ್ಧಿ ಹೇಳುವಂತಾರು ನೀವ ಜಗಳ ಮಾಡ್ಕೊಂಡು ಹಿಂಗತಿ ಮಾಡಿದ್ರೆ ಹೆಂಗ? ಮೊನ್ನೆ ಬಿಸಿನಾಳ್ಯಾರು ಮಗಳನ್ನ ನೋಡಕ್ ಬಂದಿದ್ರು. ಅವರು ಒಪ್ಕೊಂಡು ಹೋಗ್ಯಾರ. ಈಗ ವರದಕ್ಷಿಣೆ ಕೊಡ್ಬೇಕಂತ. ವರದಕ್ಷಿಣೆಗೆ ರೊಕ್ಕ ಇಲ್ಲ ಅಂತ. ಅದಕ್ಕೆ ಏನ್ ಮಾಡೋದು ಅಂತೇಳಿ ನಾ ಅಂತೀನಿ ನಿಮ್ಮ ಅಪ್ಪನ ಮನೆಗೆ ಹೋಗಿ ಇಸ್ಕೊಂಬರೋಗು. ನಿಮ್ಮ ಅಣ್ಣಾರು ನಿಮ್ಮ ತಮ್ಮಾರು ಜಗ್ಗ ಗಳಿಸ್ಯಾರಲ್ಲ ಅಂತ ಬಡದ್ ಕಳ್ಸೇನಿಪ್ಪ. ಅಲ್ಲ ನಾವೇ ಕೊಡ್ಬೇಕು ಬೇ ವರದಕ್ಷಿಣೆ ರೊಕ್ಕನ? ನಿಂದ ಒಳ್ಳೆ ಕತಿ ಆಯ್ತು, ನಿನ್ನ ಗಂಡಂದು ದೊಡ್ಡ ಕತಿ ಆಯ್ತು ಬಿಡು. ಅಲ್ಲ ನಿಮ್ಮ ಮಕ್ಕಳನ್ನ ನೀವು ವರದಕ್ಷಿಣೆ ಕೊಟ್ಟು ಅವರೋಪಚಾರ ಕೊಟ್ಟು ನೀವು ಲಗ್ನ ಮಾಡ್ಕೊಡ್ಬೇಕು. ಅಲ್ಲ ನಾವೇ ಕೊಡೋಣವ? ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ. ಮನೆ ತಾನಲ್ಲೇ ಬೇಯಿಸಿದಾರ ಹುಡುಗನ ಕಡೆದಾರ. ಅದಕ್ಕೆ ನಾ ಏನಂದೆ, ಇದ ಹುಡುಗ ಕೊಟ್ಬಿಡುನು ಅಂತ ನಾ ಅಂದೆ. ಅವ್ರ ವರದಕ್ಷಿಣೆ ಹೂಯಿನ ಕೇಳಾಕತ್ತಾರ. ಇವ ಅಂತಾನ ಕುರಿ ಹಿಂಡದಾವು ಅವ್ರ ಮನೆಗೆ ಕೊಡ್ತಾನಂತ. ನಾ ಬ್ಯಾಡ ಅಂದಿದ್ದಕ್ಕ ಆ ವರದಕ್ಷಿಣೆಗೆ ಹಂಗ ಕೇಳ್ತಾರಲ್ಲ, ಹೋಗಿ ಇಸ್ಕೊಂಡ್ ಬಂದ್ ಕೊಡು ನಿಮ್ಮ ಅಂತಂಬ್ರ ಕೈಲಿ ಅಂತೇಳಿ ಮೈನ್ ಹೊಳೆ ಬಿಡೋದು. ಯಪ್ಪ ಮನೆ ಬಿಟ್ಟು ಹೊರಗೆ ಹಾಕ್ಯಾನ. ಏನು ಮಾಡ್ಲಿ? ನನ್ನ ಬಾಳೆ ಅಂಕರು ಒಟ್ಟ ಸುದ್ದಿ ಇಲ್ಲ. ಏನ್ ಸುದ್ದಿ ಐತಿ ಹೇಳು? ಮತ್ತೇನೋ ಒಂದು ಆಟ ಹುಡ್ಕೊಂಬಂದ. ಬರೀ ಇದಾತ್ ನೋಡಿ ಕತಿ. ಈಗ ನೀವಂದಿಕ್ಕಪ್ಪ ನನ್ನ ಪಾಲಿಗೆ. ನನ್ನ ಮಗಳದು ಹಣೆ ಬರ ನೋಡಿ ಹೆಂಗೈತಿ. ಈಗ ನೀವು ಒಟ್ಟು ರೊಕ್ಕ ಕೊಟ್ರೆ ಅಂದ್ರೆ ಬೇಸಗಿತಿ. ನನ್ನ ಮಗಳನ್ನ ಒಂದು ಚಲೋ ಮಂತಾನಕ್ಕ ಸೇರಿಸ್ತೀನಿ. ಅಲ್ವೇ ಅಕ್ಕ ಹಳದಾರ ನೀವು ವರದಕ್ಷಿಣೆ ಕೊಟ್ಟು ನಿನ್ನ ಮಗಳು ಲಗ್ನ ಮಾಡ್ಬೇಕು. ನಾವ್ ಹೆಂಗ್ ಕೊಡಕ್ ಕೊಡ್ತತ್ವ? ಅಬ್ಬಾಬ ಅಂದ್ರೆ ಸ್ವಾದ್ರ ಮಗಳು ಅಂದ್ರೆ ಒಂದ್ ಸೀರೆ ತಂದಿವೇನ, ಒಂದ್ ತೊಲಿ ಬಂಗಾರ ತಂದಿವೇನ, ಅದಿತ್ತೇನೋ ಓದಿತಾನ. ನಿನ್ನ ಗಂಡಂದು ಒಳೆ ಬಡ್ತು ಬಿಡವ. ನೀವು ಹಿಂಗ ಕೈ ಬಿಟ್ರೆ ನನ್ನ ಮಗಳ ಕತಿ ಹೆಂಗಲ್ಲ? ಇದ ನನ್ನ ಮಗಳ ಜಗದಾಗ ನಿನ್ನ ಮಗಳು ಇದ್ಲ ಅಂದ್ರೆ ಸುಮಿರ್ತಿದ್ದೇನ? ಚಲೋ ಮಂತಾನ ಬಂದಿತ್ತಂದ್ರೆ ಸುಮಿರ್ತಿದ್ದೇನ? ಗಾಂಗ್ ವರದಕ್ಷಿಣೆ ಕೊಟ್ಟು ಲಗ್ನ ಮಾಡ್ತಿದ್ದಿಲ್ಲ. ಈಗ ನಿನ್ನ ಮಗಳು ಸ್ಟ್ಯಾಂಡ್ ಆಗದ ಅಂತ ಅನ್ಕೊಂಡು ವರದಕ್ಷಿಣೆ ಕೊಡಲ್ಲ. ನಿನಗಾರ ಏನ್ ಕಮ್ಮಿ ಆಗೈತಿ? ಇರಾಕ ಬೇಕೆ ಮಗಳದ. ಏನು ಒಂದಿಟ್ಟು ಕೊಟ್ರೆ ಏನಾಗುತ್ತ? ಅಲ್ವೇ ನನಗೇನ್ ಕಮ್ಮಿ ಆಗೈತೆ ಅನ್ನಕ್ಕೆ? ಏನ ಒಂದು 100 ಎಕರೆ ಹೊಲ ಐತೆ ನಂದು. ಏನು ಕೋಟಿ ಗಂಟ್ಲೆ ಗಳಿಸಿದ್ದೀನಿ ನಾನು? ಹೆಂಗ್ ಹೇಳ್ತೀವಿ ಅಕ್ಕ? ಅಲ್ಲ ಇಷ್ಟಕೊಂಡ ಐತಿ. ಅದ್ರ ನನ್ನ ಮಗಳು ಗಟ್ಟು ಕೊಟ್ರೆ ಏನಾಕೈತಿ? ನೋಡುವ, ನನ್ನ ಮಗಳದು ಇನ್ನೂ ಸಾಲಿ ಕಲ್ಸೋದೈತಿ. ಇನ್ನೂ ಆಕಿದು ಖರ್ಚು ವೆಚ್ಚ ಜಗ್ಗೈತಿ ಅಕ್ಕ. ಆಕಿದು ಮತ್ತು ಡಾಕ್ಟ್ರಿಗೆ ತೋರಿಸೀನಿ. ಅವರು ಮತ್ತು ಆಪ್ರೇಷನ್ ಮಾಡಿದ್ರೆ ಆಕಿಗೆ ಮಾತು ಬರ್ತಾವ ಅಂತ ಹೇಳ್ಯಾರ. ಅದಕ್ಕಂತೇಳಿ ನಾನು ಪೈಸಾ ಕೂಡಿಟ್ಟು ಜೀವನ ಮಾಡ್ತೀನಿ. ನೀನು ಅದ್ರಾಗ ಬಂದು ಹಿಂಗತಿ ಕೇಳಿದ್ರೆ ಹೆಂಗೆ ಅಕ್ಕ? ನೋಡುವ, ನನ್ನ ಕೈಲಿಂದ ನೀಗುದು ಏನಂದ್ರೆ ಒಂದು ಸೀರೆ ತರ್ತೀನಿ, ಒಂದು ತೊಲಿ ಬಂಗಾರ ತರ್ತೀನಿ. ಇದಕ್ಕೆ ಹೆಚ್ಚಿಂದ ಏನು ನೀಗಂಗಿಲ್ಲವ ನನಗೆ. ನಿಮ್ಮ ನೀಗಂಗಿಲ್ಲ ಅಂದ್ರೆ ಹಂಗಾರ ನಮಗೆ ಆಸ್ತಿ ಒಳಗೆ ಪಾಲ್ ಕೊಡ್ರಿ. ನೋಡುವ, ಇನ್ನೂ ಅಪ್ಪ ಅವ್ವ ಬದುಕ್ಯಾರ, ಹೋಗಿ ಅವ್ರನ್ನ ಕೇಳು. ಆಸ್ತಿ ವಿಚಾರ ನನ್ನ ಕೂಡ ಮಾತಾಡುವಂಥ ಅವಶ್ಯಕತೆನೇ ಇಲ್ಲ. ನನ್ನ ಕೈಲಿ ಇಷ್ಟು ನಿಗುತ್ತೆ ಇಷ್ಟು ಮಾಡ್ತೀನಿ ಅಂತಂಬ್ರನಾರು ಹಿಂಗೆ ಕೈ ಬಿಟ್ರೆ ಹೆಂಗ? ಮುಂದೆ ನನ್ನ ಕತಿ ಹೆಂಗ? ನಾವು ಜಗ್ಗರಿ ನೋಡಿಯವ್ವ, ಇಷ್ಟು ವರ್ಷ ಆತು. ಇನ್ನೂ ನಿನಗೆ ಕೊಡ್ಸೋದಾತು ಮಾಡೋದಾತು ಎಲ್ಲ ಆತು. ಎಲ್ಲ ಮಾಡೀವಿ. ಇನ್ನೂ ಹಿಂಗೆ ಕೇಳಿದ್ರೆ ಹೆಂಗವ ಯಾಕೆ? ಅದ ನಮಗೆ ಎಷ್ಟು ನಿಗುತ್ತೆ ಅಷ್ಟು ಮಾಡ್ತೇವೆ. ಇನ್ನೂ ಹಂಗಾರೆ ಪೂರ್ತಿ ನನ್ನ ಮಗಳದು ಲಗ್ನ ಜವಾಬ್ದಾರಿನ ನೀವು ಹೊತ್ಕೋರಿ ಅಂದ್ರೆ ನಮ್ಮ ಕೈಲಿ ಆಗಂಗಿಲ್ಲವ. ನಮಗೂ ಸಂಸಾರ ಅನ್ನೋದೈತಿ, ನಮಗೂ ಮಗಳದಳ, ನಮ್ದು ಖರ್ಚು ವೆಚ್ಚ ಐತಿ. ನಮ್ಮ ಕೈಲಿಂದ ಆಗಂಗಿಲ್ಲ. ಕೊಡು ಹೊತ್ನ್ಯಾಗ ಎಲ್ಲ ಕೊಟ್ಟಿನಿ ನಾನು. ನಿಮ್ಮ ಮಕ್ಕಳಿಗೆ ಎಲ್ಲ ಮಾಡ್ತೀರಿ, ನಮಗಂದ್ರೆ ಏನು ಮಾಡಂಗಿಲ್ಲ.
ನಿಮ್ಮ ಮಕ್ಳಿಗೆ ಯಾವ್ದಾರು ಮಾಡಕ್ಕೆ ಎಲ್ಲ ರೊಕ್ಕ ಬರ್ತಾವಲ್ಲ ನಮ್ಗೆ 10 ರೂಪಾಯಿ ಬರಂಗಿಲ್ಲ. ಹೆಣ್ಮಕ್ಳು ಅಂದ್ರೆ ಅಟ್ಟು ನಿಮಗ ಕಾಲನ್ ಕಸ ಇದ್ದಂಗ. ನಿಮ್ಮ ಹೆಂಡ್ರಿಗೆ ತರಕ್ ರೊಕ್ಕ ಇರ್ತಾವು, ನಿಮ್ಮ ಮಕ್ಳಿಗೆ ಬಂಗಾರ ಮಾಡ್ಸಕ್ ರೊಕ್ಕ ಇರ್ತಾವು, ಸಾಲಿ ಕಲ್ಸಕ್ ರೊಕ್ಕ ಇರ್ತಾವು. ಏನ ಅಕ್ಕ ಒಂದಿಟ್ಟು ಕಷ್ಟ ಕಾಲದಾಗ ಐತಿ ಆಕಿಗೆ ರೊಕ್ಕ ಕೊಡು ನಂದು. ಅಂತದಕ್ಕೆ ರೊಕ್ಕ ಕೊಟ್ಟ ಇರಂಗಿಲ್ಲ ನಿಮ್ಮ ಮಾತ್ರ. ಅಕ್ಕಂಗಿರಿಗೆ ಒಂದು 10 ರೂಪಾಯಿ ಕೊಡಕ್ ಹೋಗ್ಬೇಡ್ರಿ. ಯಾಕಿದವ ನಿನಗೇನು ಕಮ್ಮಿ ಆಗೈತಿ? ಬಂದ್ ಸರ್ತಿ ಒಮ್ಮೆ ವರ್ಷಕ್ಕೆ 2 ಸೀರೆ ಉಡಿಸ್ತೀವು. ನೀನು ಬಂಗಾರ ಅಂದ್ರೆ ಬಂಗಾರ, ಬೆಳ್ಳಿ ಅಂದ್ರೆ ಬೆಳ್ಳಿ ಎಲ್ಲ ಮಾಡಿವು. ನಿನ್ನ ಮಗಳು ಉಡ್ದಟ್ಟಿ ಒಳಗ ಉಡ್ದಟ್ಟಿ ಸೀರೆ ತಂದಾಗ ನನ್ನ ಗಂಡ ಅರ್ಧ ತೊಲಿ ಬಂಗಾರ ತಂದ. ನೆನಪು ಹಾರಿದೇನ? ಎಲ್ಲ ಮಾಡ್ತೀವಿ ನಾವು. ಇನ್ನು ಏನು ಕೊಟ್ರು ಕೊಟ್ಟೇ ಇಲ್ಲ ಅಂತ ಹೇಳಿವ. ನೋಡ್ನಿಲ್ಲವ, ನೀ ಮಾತಾಡುವಂತ ಅವಶ್ಯಕತೆನೇ ಇಲ್ಲ. ನಾನು ನಮ್ಮ ತಮ್ಮನ ಕೇಳಾಕತ್ತೀನಿ. ನೀ ಎದಕ್ಕೆ ಮಾತಾಡ್ತೀನಿ ನೋಡುವ? ಅಲ್ಲೆಕ್ಕ ಆಕಿ ನನ್ನ ಹೆಂಡತಿ, ಆಕಿ ಮಾತಾಡಿದ್ರಾಗ ಏನು ತಪ್ಪೈತಿ? ಅಲ್ಲ ನಾವೆಲ್ಲ ತಂದೀವಿ ಬಂದೀವಿ ಎಲ್ಲ ಮಾಡೀವು. ಈಗ ಮುದಿಕೆಗೆವ ಸಸ್ತಾರ ಬರುವ ಹಂಗ ಮಾತು ಇನ್ನೂ ಆದ್ರೂ ನಮ್ಮನ್ನ ಕೇಳ್ತಿ ಅಂದ್ರೆ ನಿನ್ನ ಎಂತದ? ನೀವು ಮಕ್ಕಳನ್ನ ಹಿಡ್ದಿರ್ತೀರ ಅಂದ್ರೆ ಆ ಜವಾಬ್ದಾರಿ ತಗೊಂಡು ನೀವು ಮಾಡ್ಬೇಕಾಗತ್ತ. ಎಲ್ಲ ತವ್ರ ಮನೆ ತಲೆ ಮ್ಯಾಗ ತಂದು ಹೊರಿಸಿದ್ರೆ ಹೆಂಗವ? 4 ದಿನಕ್ಕೊಮ್ಮೆ ಬರೋದು, ನಿಮ್ಮ ಮಾವ ಬಡ್ದಾನ ಅಂತ ಹೇಳೋದು, ಮತ್ತು ಜಗಳ ಮಾಡ್ಕೊಂಡು ಹೋಗೋದು, ಕಾಳು ಕಡಿ ಇಲ್ಲಿಂದ ಹೊತ್ಕೊಂಡು ಹೋಗೋದು. ಯಾಕೆ ನಾವು ಕೊಟ್ಟೇ ಇಲ್ಲನ? ಎಲ್ಲ ಕೊಡ್ತೀವಿ. ಹೆಂಗವ ನಿಮ್ದು? ಇನ್ನೂ ಆದ್ರೂ ನಾವು ತವ್ರ ಮನೆಯವ್ರ ನೋಡ್ಕೊಂಡು ಹೋಗಂದ್ರೆ ಎಷ್ಟಂತ ನೋಡ್ಕೊಂಡು ಹೋಗೋದು? ನಂಗೆ ಅದೇನು ಗೊತ್ತಿಲ್ಲಪ್ಪ. ನಮ್ಗೆ ಅದೇನು ಗೊತ್ತಿಲ್ಲ. ನನ್ನ ಮಗಳು ನಾ ಚಲೋ ಮಂಟನ ಸಿಕ್ಕೈತಿ. ನನಗೆ ನೀನು ನಿಮ್ಮ ಅಣ್ಣ ಇಬ್ರು ಕೂಡಿ ಅವಂಕರು ಬರೀ ಕುಡ್ಕೊಂಡು ಗಟ್ರ ಬೀಳ್ತಿರ್ತಾನ. ಇಬ್ರು ಕೂಡಿ ಏನೇನು ಮಾತಾಡ್ಕೊಂತೀರಿ ಮಾತಾಡ್ಕೊರಿ, ನಮ್ಗೆ ಅದು ಗೊತ್ತಿಲ್ಲ. ನಮಗಂಕರು ನನ್ನ ಮಗಳು ವರದಕ್ಷಿಣೆಗೆ ನೀವ ರೊಕ್ಕ ಕೊಡ್ಬೇಕಟ್ಟ. ಚಲೋ ಮಂಟನ್ ಬಂದೈತಿ. ನನ್ನ ಗಂಡ ಅಂಕರು ಕೊಡಕ್ಕೆ ನಾ ಯಾಕಂತಾನ. ಮತ್ತೆ ಇನ್ನೇನು ಮಾಡಲಿ ನಾನು? ನನ್ನ ಮಗಳು ಬಾಯಿ ಹಾ ಮಾಡ್ಲೇನು? ನೋಡಪ್ಪ ಪಾಂಡ್ಯ, ಇಬ್ರು ಅಣ್ಣ ತಮ್ಮ ಹಿಂಗೆ ಕೈ ಚೆಲ್ಲಿ ಒಗದ್ ಕುಂತ್ರ ಪಾಪ ನಿಮ್ಮ ಅಕ್ಕನ ಕತಿ ಹಂಗಲ್ಲ. ನಿಮ್ಮ ಅಣ್ಣ ಕುಡ್ಕೊಂಡು ಬೀದಿ ಅಡ್ಡಾಡ್ತಾನ. ಆಕಿ ನಿಮ್ಮ ಇನಿ ಹಚ್ಕೊಳಂಗೇನೇ ಇಲ್ಲ. ಮತ್ತು ಏನ್ ಮಾಡ್ಬೇಕಾಕಿ? ಅಲ್ಲ ನಿನಗೂ ಇರಾಕಿ ಒಬ್ಬೇಕಿ ಹೆಣ್ಮಗಳದ. ಈಕಿ ಒಬ್ಬೇಕಿ ಮಗಳು ಸಮ ಅನ್ಕೊಂಡು ಒಂದಿಟ್ಟು ನೋಡ್ಕೊಂಡು ಹೋಗು. ಅಕ್ಕ ತಂಗಿಯರ್ ನಾ ಎಡಗೈ ಬಲಗೈ ನೋಡ್ಕೊಂಡು ಹೋಗ್ಬೇಕು. ಯವ್ವ ನೀ ತಿಳಿದ್ ಮಾತಾಡ್ತೀಯ, ತಿಳಿಲಾರ್ದ ಮಾತಾಡ್ತೀಯ. ಅಲ್ಲ ಆಕ ಹೇಳೋದು ಹೆಂಗೈತೆ ಅಂದ್ರೆ ವರದಕ್ಷಿಣೆ ರೊಕ್ಕ ಕೊಟ್ಟು ನಾವು ಕೊಡ್ಬೇಕಂತ. ನಾವು ಒಟ್ಟು ಕೊಟ್ಟು ನಾವೇನು ಬರ್ಗೈ ಆಗುನಾ? ಅಂತಂದ್ರು ಅಲ್ಲ ಕೈ ಬಿಟ್ರಿ ಹ್ಯಾಂಗ್ಲ? ಆಕಿ ಬಾಳೆ ಮೊದ್ಲಕ್ಕ ಮುರಾಬಟ್ಟಿ ಐತಿ. ಆಕಿ ಗಂಡಗನ ತಿರ್ಚಟ್ಟಿ ಅದಾನ. ಹುಡುಗಿನ ನಸಿ ಬರೋ ತೆಗಿತೈತಿ. ಒಳ್ಳೆ ಅಂದ್ರೆ ಹ್ಯಾಂಗ್ಲ ಕೊಡು. ಹಂಗತಿ ಮಾಡಬೇಡ. ನೋಡಿಲೆ ದೇವ್ರು ನಿನಗೂ ಒಳ್ಳೇದು ಮಾಡ್ತಾನ. ಏನು ನಿನ್ನ ಮಗಳರ ಅದು ಮೂಕಿ ಐತಿ. ನಾಳೆ ಅದನ್ನರ ಯಾರು ಲಗ್ನ ಹಾಕ್ತಾರ? ಹಂಗ ಸುಮ್ಮನೆ ತಿಳಿದು ಮಾತಾಡ. ಒಂದಿಟ್ಟು ತಿಳಿಲಾರ್ದ ಮಾತಾಡಕ್ ಹೋಗ್ಬೇಡ. ಒಂದಿಟ್ಟು ಕೊಟ್ಟು ಕೊಡು. ಪಾಪ ಹಾಕಿದ್ರು ಇದು ಹಣೆ ಬರ ತೆಗಿತೈತಿ. ನೀನ್ ನೆನೆಸ್ಕೊಂಡು ನಮ್ಮ ಮಾವ ನೋಡು ನಾನು ಇಂಥ ಮಣ್ತನ ಕೊಟ್ಟ, ನಾನು ವರದಕ್ಷಿಣೆ ಕೊಟ್ಟ ಅಂತ ನೆನೆಸ್ಕೊಂತಾಳ ನಿನ್ ಸೊಸಿ. ಕೇತಿ ನನ್ನ ಮಗಳು ಮೂಕಿದಾಳ ಅಂದ್ರೆ ನಾಳೆ ನನ್ನ ಮಗಳ ಲಗ್ನ ಆಗಂಗಿಲ್ಲನ? ಯವ್ವ ಯಾರಕ್ಕರ ಈ ಕಣ್ಣ ಮುಗಿಲೆ ನೆಟ್ಟಗಿದ್ದಾನ ಲಗ್ನ ಆಗಕ್ಕ ಹಿಂದೆ ಮುಂದೆ ನೋಡ್ತಾರ. ಅಂತದ್ರಾಗ ಅಲ್ಲ ಇದ್ರ ಕಿವಿನೂ ಕೇಳಂಗಿಲ್ಲ ಬಾಯಿನೂ ಇಲ್ಲ. ಏನ್ ಲಗ್ನ ಹಾಕ್ತಾರ? ನೀವೆಲ್ಲ ದೊಡ್ಡ ಮಂಟನ ಕೊಡ್ಬೇಕಂತ ಈಗ ಅವಂಗ ಗಳಿಸಿಟ್ಕೊಂಡು ಕುಂತೀರಿ. ಅದೆಲ್ಲ ಆಗ್ಲಾರ್ದ ಮಾತು. ಪಾಪ ಈಕಿ ಕಣ್ಣ ಮುಗಿಲೆ ನೀಟದಾಳ. ನಮ್ಮ ಸಕ್ಕುಬಾಯಿ ಮಗಳು ಸಂಗೀತವ ಆಕಿನ ದೊಡ್ಡ ಮಂಟನ ಬಂದತ್ತಂತ ಕೊಡ್ರಿ. ಏನ್ ಮಂಟ ಮಾತಾಡಕತ್ತೀರಿ ಅತ್ತಿ? ಯವ್ವ ನನ್ನ ಮಗಳ ಬಗ್ಗೆ ಹೊಳಮಳ ಮಾತಾಡಕ್ ಹೋಗ್ಬೇಡ. ನಾ ಈಗ ಹೇಳಿರ್ತೀನಿ ನೋಡು. ನೋಡವಾ ಹೊಡೆದಾರ ಜವಾಬ್ದಾರಿ ಇರ್ತದ. ಅವ್ರ ಮಕ್ಕಳನ್ನ ಅವರು ಮೆಟ್ಟಿ ಹಚ್ಚೋದು. ನಮ್ಗ ನಮ್ಮ ತಂಗಿನ ಅಲ್ಲ ಅಕ್ಕನ್ನ ಎಷ್ಟು ನೋಡ್ಕೋಬೇಕು ಎಲ್ಲ ನೋಡ್ಕೊಂಡಿದ್ದಾಗೈತಿ, ಕೊಟ್ಟಿದ್ದಾಗೈತಿ. ಆದ್ರೆ ಇನ್ನೂ ವರದಕ್ಷಿಣೆ ಕೊಡ ಅಂದ್ರೆ ನಮ್ಮ ಕೈಲಿಂದ ಆಗಂಗಿಲ್ಲ, ನಮ್ಗೆ ಕೊಡಕ್ ಆಗಂಗಿಲ್ಲ. ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಕೇಳಕ್ ಹೋಗ್ಬೇಡ್ರಿ ಇನ್ನ. ಅಯ್ಯೋ ನೀವು ಹಿಂಗತಿ ಮಾಡಿದ್ದಕ್ಕನ ನಿಮ್ಗೆ ಅಂತ ಮಗಳು ಹುಟ್ಟಿ ಆತಗೋ. ನನ್ನ ಪಾಪ ಹತ್ತೈತಿ ನಿಮಗೆ. ಚಿಗವರ ಬಾಯ್ ತೊಳ್ಕೊಂಡು ಮಾತಾಡ್ರಿ. ಏನಂತ ಮಾತಾಡಕತ್ತೀರಿ ನೀವು? ನೋಡು ಎಷ್ಟು ಮಾತಾಡ್ತಾನೆ ನಿನ್ ಹೆಂಡತಿ. ನನಗೆ ಅದೇನು ಗೊತ್ತಿಲ್ಲಪ್ಪ. ನಾನು ಮನಿ ಬಿಟ್ಟು ಕದಲಂಗೇ ಇಲ್ಲ. ನೀವು ವರದಕ್ಷಿಣೆ ರೊಕ್ಕ ಕೊಡ್ತೀನಿ ಅಂದಾಗ ನಾ ಮನಿ ಬಿಟ್ಟು ಕದಲ್ತೀನಿ. ಅಲ್ಲಿವರೆಗೂ ಕದಲಂಗಿಲ್ಲ ನಾನು. ಇಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಏನ್ ಹಾಕೊಂತಾನ ನನಗೆ ಅದೇನು ಗೊತ್ತಿಲ್ಲ. ನಮ್ಮ ರೊಕ್ಕ ಬೇಕಂದ್ರೆ ಬೇಕಾ? ನೋಡವಾ ನೀ ಈಟ ಅಪ್ಪಟ್ಟು ಹಿಡ್ಕೊಂಡು ಕುಂತಿ ಅಂದ್ರೆ ನಮ್ಮ ಕೈಲಿ ಅಂತಕ್ರು ಆಗಂಗಿಲ್ಲ. ಯಾಕ ಇದೆಲ್ಲ ನಾ ಶ್ರಮ ಪಟ್ಟು ದುಡ್ದಿದ್ದು. ನಮಗಂಕರು ಕೊಡಕ್ ಆಗಂಗಿಲ್ಲ. ನಮ್ದು ಎಲ್ಲ ಸಂಸಾರ ಅನ್ನೋದು ಐತಿ, ಎಲ್ಲ ಐತಿ. ನೀ ಎಷ್ಟು ಕುಂತ್ರು ಅಟ. ನೀನು ಯಾರು ಕರ್ಕೊಂಬಂದ್ರು ನಾ ಹೇಳೋದು ಇದನ್ನ. ಇಟ್ಟು ಮನಸ್ಕಲ್ ಮಾಡ್ಕೋಬೇಡ. ಹೆಂಡ್ರ ಮಕ್ಳು ಮಾತು ಕೇಳಿ ನೋಡಿಲಿ. ಅಕ್ಕಂಗ್ಯಾರ ಕಣ್ಣ ನೀರು ಹಾಕಿಸ್ಬೇಡ. ಒಳ್ಳೇದಾಗಂಗಿಲ್ಲ ಪಾಂಡ್ಯ ನಿನಗ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳಿ ನಂಗೆ ಗೊತ್ತೈತಿ. ನಾ ನಮ್ಮ ಮನೆಯಾಗಿದ್ದ ಬರ್ಬೇಕಾದ್ರೆ ಎಲ್ಲ ಕರ್ಕೊಂಬಂದಿಲ್ಲ. ಸ್ವಂತ ದುಡಿದು ಮಾಡ್ಕೊಂಡಿರೋದು. ನಂದು ಖರ್ಚು ವೆಚ್ಚ ಐತಿ. ಎಲ್ಲ ಕೊಟ್ಟು ಬೋಕಿ ಆಗ್ಲೇನ್ ಬೇ? ಏನಂತ ಮಾತಾಡ್ತೀವಿ? ನೀನಂಕರು ಯಾವಾಗಲೂ ಬರೀ ಅಕ್ಕನ ಪರವಾಗಿ ಮಾತಾಡ್ತಿ. ಏನು ಕೊಟ್ಟಿಲ್ಲ ಮಾಡಿಲ್ಲ ನಾವು? ಇಲ್ಲ ಇದಟ್ಟು ಒಟ್ಟು ಕೊಟ್ಟು ನಾವು ಬರಿಗೈಯಾಗಿ ಭಿಕ್ಷೆಗೆ ಹೋಗಂತ ಹೇಳ್ತಾರೆ. ಒಟ್ಟು ಇವ್ರಿಗೆ ಕೊಟ್ಟು ಏಟ್ ಕೊಟ್ಟರು ಕೊಟ್ಟೇ ಇಲ್ಲ ಅಂತೇಳಿ ಅನ್ನೋದು ಇವ್ರದ್ದು. ಹೆಚ್ಚಿನ ಐತಿ ಇವ್ರ ಕತಿ. ತಾವು ಹಡ್ದಿರ್ತಾರ ಅಂದ್ರೆ ತಮ್ಮ ಮಕ್ಕಳನ್ನ ತಾವು ಮೆಟ್ಟಿಗೆ ಹಚ್ಬೇಕು. ಇದ್ದವ್ರ ಮನೆ ಬಂದು ಚಾ ತಕೊಂಡ್ ಕುಂತ್ರೆ ಇಲ್ಲೇ ಹಂಗ ಟಬ್ರು ಮಾಡಿ ಕೇಳ್ತಿರಲ್ಲ, ಅಲ್ಲಿ ನಿಮ್ಮ ಗಂಡ ಕೇಳ್ಬೇಕು ಅನ್ಬೇಕು. ಕಾಕಾಗ ಹಡ್ದಿರಿಲ್ಲ ಮಾಡ್ರಿ ಅಂತೇಳಿ. ಇಲ್ಲಿ ತವ್ರ ಮನ್ಯಾಗ ಹಸನೀರ್ ಸಿಕ್ಕಿರ್ತಾರ ನೋಡು ಅಂತಂಬ್ರು ಬಂದು ಇವ್ರು ಕೂಡ ಕುಸ್ತಿ ಹಿಡಿಯೋದು. ಅಲ್ಲಿ ಗಂಡನ ಮನ್ಯಾಗ ಗಂಡನ ಕೂಡ ಕುಸ್ತಿ ಹಿಡ್ರಿ. ಯಾರು ಸುಖ ಕಡ್ದಿರ್ತಾರ ನಿಮ್ಮ ಮಕ್ಕಳನ್ನ ನೀವು ಮೆಟ್ಟಿಗೆ ಹಚ್ಬೇಕು.
ನಮ್ಮ ಕೈಲಿ ಅಂಕರು ಇಟ್ಟ ನೋಡಿ ಕೊಡಕ್ಕಾಗೋದು. ಯಾರು ಹೇಳಿ ಬಿಡ್ಲಿ. ನೀ ಮಾತಾಡಕ್ ಹೋಗ್ಬೇಡ. ನನ್ನ ಮಗ ಅದನ್ನ ಮಾತಾಡಕ ನೀ ಒಂದು ಮಾತು ಬಿಡ ಅನ್ನಕ್ ಹೋಗ್ಬೇಡ.